ನಮಗೆ ಪ್ರೈಮ್ ಮಿನಿಸ್ಟರು ಇವಾಗ ಮೋದಿ ಅಂತೂ 10 ವರ್ಷ ನೋಡಿದ್ದೀವಿ. ಮೋದಿ ಬೇಡ, ಬೇರೆ ಯಾರಾದರೂ ಒಳ್ಳೆ ಎಜುಕೇಟೆಡ್ ಬಂದರೆ ಒಳ್ಳೇದು ಅನಿಸುತ್ತೆ. ಚಂದ್ರಬಾಬು ನಾಯ್ಡು ಆದ್ರೂ ಓಕೆನೆ, ತುಂಬ ಚೆನ್ನಾಗಿರುತ್ತೆ. ಇಂಟೆಲಿಜೆಂಟ್ ಪರ್ಸನ್, ಅವ್ರಿಗೂ ಎಕ್ಸ್ಪೀರಿಯೆನ್ಸ್ ಇದೆ. CM ಆಗಿ ಆಂಧ್ರದಲ್ಲಿ ಮಾಡಿರುವಂಥ ಕೆಲಸ ಕಾರ್ಯಗಳನ್ನು ನೋಡಿದ್ರೆ ಚಂದ್ರಬಾಬು ನಾಯ್ಡು ಆದರೆ ಒಳ್ಳೆಯದು ಅಂತ ನಮ್ಮ ಅನಿಸಿಕೆ. ಮೋದಿ ಬೇಡ, ನಮ್ಗೆ ಚೇಂಜ್ ಬೇಕು. ಇವಾಗ ಮೋದಿ ಮಾಡಿದ್ದಾರೆ 10 ವರ್ಷ, ಇವಾಗ ಚೇಂಜಸ್ ಆದರೆ ಒಳ್ಳೆಯದು. ಏನು ಪಾಯಿಂಟ್ ಮೈನಸ್ ಆಯಿತು BJP ಅವ್ರಿಗೆ? ಯಾಕಂದರೆ ಸಿಂಗಲ್ ಪಾರ್ಟಿಯಾಗಿ ಅವ್ರಿಗೆ ಮ್ಯಾಜಿಕ್ ನಂಬರ್ ಬಂದಿಲ್ಲ. ಬಿಕಾಸ್ ಆಫ್ ಮೋದಿ ಆಡಳಿತದ ವೈಫಲ್ಯಗಳೇ ಅಂತಲೇ ಹೇಳ್ಬೋದು. ಮೋದಿಯವರು ಏನೇನು ಡಿಸಿಷನ್ ತೊಗೊಂಡಿದ್ದಾರೆ ಕಳೆದ ಅವ್ರ ಸರ್ಕಾರದಲ್ಲಿ, ಆ ವೈಫಲ್ಯಗಳೇ ಅವ್ರನ್ನ ಸೋಲಕ್ಕೆ ಕಾರಣ ಅಂತ ಹೇಳ್ಬೋದು. ಆಮೇಲೆ ಅವರ ಮಾತುಗಳು, ಹಸಿ ಸುಳ್ಳುಗಳು, ಅವರು ಮಾತೆತ್ತಿದ್ರೆ ಬರೀ ಸುಳ್ಳುಗಳನ್ನ ಹೇಳ್ಕೊಂಡೇ ಮಾಡಿದ್ದಾರೆ. ಜನ ಎಜುಕೇಟೆಡ್ ಆಗಿದ್ದಾರೆ, ನೋಡ್ತಾರೆ. ಆ ಮಾತುಗಳಿಂದಲೇ ಅವರು ಸೋತಿದ್ದಾರೆ. ಅವ್ರ ಮಾತುಗಳೇ ಸೋಲ್ಸಿರೋದು ಅವ್ರನ್ನ. ಈಗ ಚಂದ್ರಬಾಬು ನಾಯ್ಡು ಅವರು ಪ್ರೈಮ್ ಮಿನಿಸ್ಟರ್ ಆಗಬೇಕು, ಆದರೆ ಒಳ್ಳೆಯದು. NDA ಇಂದ ಆಗಬೇಕಾ, INDA ಇಂದ ಆಗಬೇಕಾ? ಇಂಡಿಯಾದಿಂದ ಆದರೆ ತುಂಬ ಒಳ್ಳೆಯದು. ಇಂಡಿಯಾದಿಂದ ಇವಾಗ ಅವರು ಸಪೋರ್ಟು NDAಗೆ ಮಾಡ್ತಾ ಇದ್ದಾರೆ. ಇಂಡಿಯಾದಿಂದ ಆದರೆ ತುಂಬಾ ಒಳ್ಳೆಯದು, ಒಳ್ಳೆ ಕೆಲಸಗಳಾಗುತ್ತೆ ಅಂತ ನಮ್ಮ ಅನಿಸಿಕೆ. ಆದರೆ ರಾಹುಲ್ ಗಾಂಧಿ ಅವರು ರೇಸಲ್ಲಿದ್ದಾರೆ. ರಾಹುಲ್ ಗಾಂಧಿ ಅವರು ರಾಹುಲ್ ಗಾಂಧಿ ಆದರೆ ಇನ್ನೂ ಉತ್ತಮ. ಬಟ್ ಏನು ಮಾಡೋದು, ಅವ್ರಿಗೆ ಜನ ಮನ್ನಣೆ ಕೊಟ್ಟಿಲ್ಲ. ಇನ್ನೂ ಇದೆ, ಟೈಮ್ ಇದೆ, ಅವ್ರಿಗೆ ಆಗ್ತಾರೆ, ಖಂಡಿತ ಆಗ್ತಾರೆ. ಒಂದು ದಿನದ ಒಳ್ಳೆ ಪ್ರಧಾನಿ ಆಗೇ ಆಗ್ತಾರೆ ಅಂತ ರಾಹುಲ್ ಗಾಂಧಿ ಅವರು ನಮ್ಮ ಅನಿಸಿಕೆ. ರಾಹುಲ್ ಗಾಂಧಿ ಒಳ್ಳೆ ಮನುಷ್ಯ, ಒಳ್ಳೆ ಒಂದು ಕೆಲಸಗಳನ್ನ ಮುಂದಿನ ದಿನಗಳಲ್ಲಿ ಮಾಡ್ತಾರೆ. ಒಳ್ಳೆ ಗ್ಯಾರಂಟಿಗಳನ್ನು ಕೊಟ್ಟಿದ್ರು, ಆ ಗ್ಯಾರಂಟಿಗಳನ್ನು ಈಡೇರಿಸ್ತಾಯಿದ್ರು. ಎಲ್ಲ ಮಹಿಳೆಯರು ಕಾಯ್ತಾಯಿದ್ರು 8,500 ಬರುತ್ತೆ ನಮ್ಮ ಖಾತೆಗೆ ಅಂತ. ನಿರಾಶ್ರಿತರಾಗಿದ್ದಾರೆ, ಏನು ಮಾಡೋಕ್ಕಾಗಲ್ಲ. ಮುಂದಿನ ದಿನಗಳಲ್ಲಿ ಆಗ್ತಾರೆ ರಾಹುಲ್ ಗಾಂಧಿ. ಆದರೂ ಈಗ ಅಂದರೆ ಕಾಂಗ್ರೆಸ್ ಸರ್ಕಾರಕ್ಕೆ ಬರೋಕ್ಕೆ, ಅಂದರೆ ಗೌರ್ಮೆಂಟ್ನ ಫಾರ್ಮ್ ಮಾಡ್ಕೊಳ್ಳೋಕ್ಕೆ ಇನ್ನೂ ಅವಕಾಶ ಇದೆ. ಚಂದ್ರಬಾಬು ನಾಯ್ಡು ಅವರು ಮತ್ತು ನಿತೀಶ್ ಕುಮಾರ್ ಅವರು ಸಪೋರ್ಟ್ ಮಾಡಿದ್ರೆ ಖಂಡಿತ ಇದೆ, ಖಂಡಿತ ಇದೆ. ಅವರಿಬ್ಬರು ಸಪೋರ್ಟ್ ಮಾಡಿದ್ರೆ ರಾಹುಲ್ ಗಾಂಧಿ ಆಗ್ಬೋದು. ಬಟ್ ರಾಹುಲ್ ಗಾಂಧಿಗೆ ಕೊಡ್ತಾರೆ ಏನೋ ಗೊತ್ತಿಲ್ಲ. ಖಂಡಿತ ಅವಕಾಶ ಇದೆ, ಮಾಡ್ಬೋದು, ಹೇಳೋಕ್ಕಾಗಲ್ಲ. ರಾಜಕೀಯದಲ್ಲಿ ಹೆಂಗೂ ಆಗುತ್ತೆ. ಇಲ್ಲಿದ್ದಂಥವ್ರೆ ಅವರು, ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಂಥವ್ರೇ ಅವರು, ಈಗ ಹೊರಗಡೆ ಹೋಗಿದ್ದಾರೆ. ಚಾನ್ಸಸ್ ಇದೆ, ಕಾದು ನೋಡ್ಬೇಕಾಗಿದೆ ಏನು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.